ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ನಿಮ್ಮ ಕಾರ್ತಿಕ ಹಾಜರಾಗಿದ್ದೀನಿ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಸ್ನೇಹಿತರೆ, ಇವತ್ತು ಭಾನುವಾರ ಬಾಡೂಟ ಮಾಡೋರಿಗೆ ಹಬ್ಬ. ಸೊ ಎಲ್ಲರೂ ಹೋಟೆಲ್ ಹನುಮಂತು, ಲಕ್ಷ್ಮಣ್ ಮೆಸ್, ತೇಜು ಮೆಸ್, ಚಾಮುಂಡೇಶ್ವರಿ ಹೊಟ್ಟೆ ತುಂಬ ಎಗ್ ಬರ್ಜಿ ತಿನ್ನೋರು ಎಗ್ ಸ್ಪೆಷಲ್ಗೆ ಹೋಗ್ಬೋದು, ನಮ್ಮ ಮಹಾರಾಜ ಕಾಲೇಜ್ ಎದುರಿಗೆ, ಅಥವಾ ಇಲ್ಲಿ ಸರಸ್ವತಿಪುರಮಲ್ಲಿ ಎಗ್ ರೈಸ್ ಫೇಮಸ್ ಆಗಿರ್ತಕ್ಕಂಥ ಥಿಯೇಟರ್ ಎದುರಿಗೆ ಅಲ್ಲೊಬ್ಬರು ಫೇಮಸ್ ಆಗಿದ್ದಾರೆ. ಸೊ ಹೀಗೆ ಎಲ್ಲೆಲ್ಲಿ ಏನೇನು ಅಥವಾ ವೈಭವ್ ಅಥವಾ ಎಲ್ಲೆಲ್ಲಿ ಏನೇನಿದೆ ಎಲ್ಲನೂ ಮಾಡಿ ಆ್ಯಂಡ್ ದೆನ್ ಪಾರ್ಟಿ ಮಾಡೋರು ಪಾರ್ಟಿ ಮಾಡಿ, ಅದು ಡ್ರಿಂಕ್ಸ್ ಪಾರ್ಟಿ ಆಗಿರ್ಬೋದು, ಇನ್ನೊಂದು ಪಾರ್ಟಿ ಆಗಿರ್ಬೋದು ಅಂತ ಹೇಳ್ತಾ ಭಾನುವಾರದ ಹಬ್ಬದ ಶುಭಾಶಯಗಳು. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಏನಾರು ವಿಷಯಗಳಿದ್ದೇ ಇರುತ್ತೆ. ಸೊ ನಾನು ಬಂದಿದ್ದೀನಿ ಸ್ನೇಹಿತರೆ. ಸೊ ನಮ್ಮ ಹಲಾ ಹುಲಾ ಧುಲಾ ಧುಲಾ ಧೌಲಾ ಖಾನ್ ಬೀಜಡ್ ಜಮೀರ್ ಅಹಮದ್ ಖಾನ್ ನೆನ್ನೆ ದೇವ್ರು ಬಂದವರ ರೀತಿ ಆಡ್ತಾಯಿದ್ರು. ನಾವು ರೀ ಬಾಂಬರ್ ತೊಗೊಂಡೋಗೋಕ್ಕೂ ರೆಡಿ ಮೋದಿ ಹೇಳಿದ್ರೆ ಅದು ಇದು ಅಂತ ಹೇಳ್ತಾಯಿದ್ರು. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ನನ್ನ ಇದರಲ್ಲೆಲ್ಲ ಅಂಥದ್ದು ನಾಕಲ್ಲ. ಸೊ ನೀವು ಪುರ್ಸೊತ್ತಾಗಿದ್ದರೆ ಅದನ್ನ ನೋಡಿ. ಏನು ಹಲ್ ಕಚ್ಚೋದೇನು, ಇದು ಮಾಡೋದೇನು, ಅಪ್ಪ ಜಮೀರಣ್ಣ, ನಾನು ಹೇಳೋದಿಷ್ಟೇ, ನೀನು ಏನೂ ಮಾಡಬೇಡ. ಅದಕ್ಕಾಗಿ ತಾಕತ್ತಾಗಿರೋ ನನ್ನ ಭಾರತ ದೇಶ ದ್ರೋಹ ಬಗೆದೇ ಇರೋ ಯೋಧರಿದ್ದಾರೆ, ಯೋಗ್ಯರಿದ್ದಾರೆ. ಹಂಗನ್ಬಿಟ್ಟು ನೀನು ಅಯೋಗ್ಯ ಅಂತ ನೀನು ಅನ್ಕೋಬೇಡಪ್ಪ. ನಿನ್ನಿಂದ ನಮಗೆ ಆ ಪರಿಸ್ಥಿತಿ ಇಲ್ಲ. ನನ್ನ ಮೋದಿ, ನನ್ನ ಯೋಗಿ ಎಲ್ಲರೂ ಮಾಡ್ತಾರೆ. ನಮ್ಮ ದೇಶನ ನಾವು ಹೆಂಗೆ ಉಳಿಸ್ಕೋಬೇಕು ಅಂತ ಗೊತ್ತು. ಫಾರ್ ಎ ರಿಕ್ವೆಸ್ಟ್ ನಾನು ಹೇಳ್ತಾ ಇರೋದು, ನೀನು ವಕ್ಸ್ ಸಚಿವ ಅಥವಾ ಇನ್ನೊಂದು ಸಚಿವನೋ ಫಸ್ಟ್ ಅದನ್ನು ಮಾಡು. 10ಕ್ಕೆ -10 ತಗೊಂಡಿದ್ಯಾ ನನ್ನ ರಿಪೋರ್ಟ್ ಕಾರ್ಡಲ್ಲಿ, ಅದನ್ನು ಒಂದು ಕಡೆ ಇಡೋಣ. ಯಾಕೆಂದರೆ ಫೇಲ್ ಆದವರು ಮುಂದೆ ಅವರೇ ಶೈನ್ ಆಗ್ಬೋದು. ಹಂಗೆ ನೀನು ಇವಾಗ ಕೆಲಸ ಮಾಡಿಲ್ಲದೆ ಇರ್ಬೋದು, ಇನ್ನು 3 ವರ್ಷದಲ್ಲಿ ಕಡ್ದು ಕಟ್ಟೆ ಹಾಕ್ಬೋದು. ಆದರೆ ನಾನು ಹೇಳೋದು ಕೇಳಪ್ಪ, ಇಲ್ಲಿ ಜಮೀರಣ್ಣ, ನೀನು ಹೇಳ್ದಲ್ಲ, ನೀನು ಅದೇನು ಮಾಡಬೇಡ. ದಯವಿಟ್ಟು ನೀವು ನಿಮ್ಮ ಸಮುದಾಯದವರು ಶಾಂತಿನ ಕೆರಳಬೇಡಿ. ಶಾಂತಿ ಬಂದವರು ಅಂತೀರ, ಮಾಡೋದೆಲ್ಲ ಅಶಾಂತಿ. ಆಮೇಲೆ ಯಾವುದೇ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿದ್ರು ಅಲ್ಲಿ ನಿಮ್ಮವರೇ ಇರೋದು. ಮಂಗಳೂರಲ್ಲಿ ದಯವಿಟ್ಟು ಆ ಸಾವಿಗೆ ನ್ಯಾಯ ಕೊಡಿ. ನಿಮ್ಮ ಸಮುದಾಯಕ್ಕೆ ಸೇರಿದವರೇ ಮಾಡಿರೋದು. ಅವನು ಸತ್ತಿರೋದು ಬೇರೆ ಬೇರೆ ಕತೆಗಳು ಹೇಳ್ಬೋದು ಮಂಗಳೂರಲ್ಲಿ. ಅದು ಬೆಲ್ಲ ಬೇಡ, ಆಯಿತಾ? ಗೃಹ ಸಚಿವ ಈಸ್ ಎ ಅನ್ಫಿಟ್ ಗೃಹ ಸಚಿವ. ಅವ್ರದ್ದಿನ್ನೂ ರಿಪೋರ್ಟ್ ಕಾರ್ಡ್ ಬಂದಿಲ್ಲ. ನಾನು ಹೇಳ್ತೀನಿ, ದಯವಿಟ್ಟು ಈ ಥರ ಅಶಾಂತಿನ ಸೃಷ್ಟಿ ಮಾಡೋವಂಥ ನಿಮ್ಮ ಸಮುದಾಯದಲ್ಲಿರೋರಿಗೆ ಬುದ್ಧಿ ಹೇಳಿ. ಆ್ಯಂಡ್ ದೆನ್ ನಮ್ಮ ರಿಜ್ವಾನ್ ಅರ್ಷದು, ನಾವು ನಿಮ್ಮ ಅಣ್ಣ ತಮ್ಮಂದ್ರೆ ಅಲ್ವಾ ಅಂತ ಹೇಳೋವಂಥ ರಿಜ್ವಾನ್ ಅರ್ಷದ್ರೆ, ಈ ಮಂಗಳೂರು ಘಟನೆಯಿಂದ ಏನು ಹೇಳ್ತೀರಪ್ಪ? ನಾವು ಅಣ್ಣ ತಮ್ಮಂದ್ರೆ ಅಂತ ಹೇಳೋವಂಥ 26 ಜನನ ಹೆಕ್ಕಿ ಕೊಂದ್ರಲ್ಲ, ಅದಕ್ಕೇನು ಹೇಳ್ತೀರಾ? ಅಲ್ಲಿ ಮುಸಲ್ಮಾನರು ಸತ್ತೋಗಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀನು ಹಿಂದೂನ ಅಂತ ಕೇಳ್ಬಿಟ್ಟು ಇದು ಮಾಡಿದ್ರಲ್ಲ, ಈಗ ನಾವು ನಿಮ್ಮನ್ನ ಹೆಂಗೆ ಕನ್ಸಿಡರ್ ಮಾಡೋದು? ಆದರೆ ನಾವೆಲ್ಲ ವಿಶ್ವಮಾನವತೆನ ಸಾರೋ ಅಂಥವ್ರು. ಹಾಗಾಗಿ ನೀವೇನು ಯೋಚನೆ ಮಾಡಬೇಡಿ. ನೀವೇನೇ ಇದು ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ. ಆದರೆ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಅಲ್ಲ. ನಮಗೆ ನಿಮ್ಮ ಒಂದು ಯಾವುದೂ ಬೇಡ. ಮಿಸ್ಟರ್ ಹಲಾ ಹುಲಾ ಧುಲಾ ದೌಲಾ ಥುಲಾ ಖಾನ್ ಬೀಜಡ್ ಜಮೀರ್ ಅಹಮದ್ ಖಾನ್ ಅವರೇ, ದಯಮಾಡಿ ನಾವು ಕೇಳೋದಿಷ್ಟೇ. ವಕ್ಸ್ ಬೋರ್ಡ್ ತೊಂದರೆ ಕೊಡ್ತಾ ಇದ್ದೀರಲ್ಲ, ಅದನ್ನು ನೀವು ಸರಿ ಮಾಡ್ಕೊಳ್ಳಿ. ಅದೀಗ ಆಲ್ರೆಡಿ ಕೋರ್ಟಲ್ಲಿದೆ. ಅದು 7ನೇ ತಾರೀಕು ಬರುತ್ತೆ. ಅಲ್ಲೂ ಬೆಣೆ ಹೊಡಿತಾರೆ, ಅದು ಬೇರೆ, ಆಯಿತಾ? ಅದನ್ನು ನೀವು ಇದು ಮಾಡಿ ಸ್ಕ್ರೂಟಿನಿ ಮಾಡ್ಕೊಳ್ಳಿ. ಎಲ್ಲರದು ಇದು ಕಂಡಿದ್ದೆಲ್ಲ ವರ್ಕ್ಸ್ ಬೈ ಯೂಸರ್, ಅದನ್ನು ಇದು ಮಾಡಿ. ದೇಶ ಕಾಯಕ್ಕೆ ನಮ್ಮವ್ರು ಇದ್ದಾರೆ, ತುಂಬ ಯೋಗ್ಯರಿದ್ದಾರೆ ನಮ್ಗಳಿಗಿಂತ ಎಲ್ಲ. ನಮ್ಮನ್ನೆಲ್ಲ ಅವರು ಕಾಯ್ತಾರೆ. ಭಾರತ್ ಮಾತೆ ಅವ್ರಿಗೆಲ್ಲ ಶಕ್ತಿ ಕೊಡುತ್ತೆ. ನನಗೆ ನಿಮ್ಮ ಸಹಾಯ ವಾರ್ ಫೀಲ್ಡಲ್ಲಿ ಬೇಡ. ನೀವು ಮಂತ್ರಿ ಆಗಿದ್ದೀರಾ, ಮಂತ್ರಿಗಿರಿ ಮಾಡಿ. ನೀವು ಮಂತ್ರಿ ಆಗಿದ್ದೀರಾ, ವಸತಿ ಸಚಿವ, ಒಳ್ಳೆ ಪೋರ್ಟ್ಫೋಲಿಯೋ, ಬಡವ್ರಿಗೆ ಮನೆಗಳನ್ನ ಹಂಚಿ. ನೀವು ಏನೂ ಕಡ್ದು ಕಟ್ಟೆ ಹಾಕಿಲ್ಲ 2 ವರ್ಷದಿಂದ. ಯು ಆರ್ ಅನದರ್ ಗುಂಡ. ಸಿದ್ದರಾಮಯ್ಯ ಅವ್ರಿಗೆ ಶಾರ್ ನಿಮ್ಮ ಬಿಟ್ಟು ಯಾರು ಅಲ್ಲ. ನಿಮ್ಮ ಭಾಷಣ ನಾನು ಆಡ್ಕೊತಿದ್ದೀನಿ ಅಂತ ಅಲ್ಲ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ದಯವಿಟ್ಟು ನೀವೀಗ ನಿಮ್ಮ ಪರಿಸ್ಥಿತಿ ಏನಾಗೋಗಿದೆ, ನಿಮ್ಮದು CD ಇದೆ ಅಂತ ಒಂದು ನ್ಯೂಸು, ಆ CD ಮಾಡಿಸಿರೋರ ಹತ್ರ ಹೋಗಿ ನೀವು ಶರಣಾಗಿದ್ದೀರಾ ಅಂತ. ಬಟ್ ಅದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ದಯವಿಟ್ಟು ನಿಮ್ಮ ಸಹಾಯ ವಾರ್ ಫೀಲ್ಡಲ್ಲಿ ಬೇಡಪ್ಪ. ನೀವು ಸುಮ್ಮನೆ ದಯಮಾಡಿ ಶಾಂತಿ ಪಾಲನೆ ಮಾಡಿಬಿಟ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಒಂದು ಸಹಾಯ ಮಾಡೋದು ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ, ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಇದಾಗಿತ್ತು ಇವತ್ತಿನ ನಮ್ಮ ಭಾನುವಾರದ ವಿಶೇಷ. ನಮಸ್ಕಾರ.